ಆರ್ ಪಾಟೀಲ್ ಯತ್ನಾಳ್ 1963 ಡಿಸೆಂಬರ್ 13ರಂದು ವಿಜಯಪುರದಲ್ಲಿ ಜನಿಸಿದ ಇವರು ತಂದೆ ದಿವಂಗತ ಶ್ರೀ ರಾಮನಗೌಡ ಪಾಟೀಲ್ ಮತ್ತು ತಾಯಿ ದಿವಂಗತ ಶ್ರೀಮತಿ ಕಾಶಿಬಾಯಿ ಇವರ ಶ್ರಮ, ಶಿಸ್ತು ಮತ್ತು ನೈತಿಕತೆಯ ಸಂಸ್ಕಾರದಲ್ಲಿ ಬೆಳೆದವರು. ಬಿಕಾಂ ಶಿಕ್ಷಣದೊಂದಿಗೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಇವರು ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಸಾಧಿಸಿ ಜನರ ಸಮಸ್ಯೆಗಳನ್ನು ನಿರ್ಭೀತಿಯಾಗಿ ಪ್ರತಿಪಾದಿಸಿದವರು. 1988ರಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಆರಂಭಿಸಿದ ಇವರು 1990ರಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನೇಮಕಗೊಂಡು ರಾಜಕೀಯ ಪ್ರವೇಶ. ನಂತರ ಅನೇಕ ಪ್ರತಿಷ್ಠಿತ ಹುದ್ದೆಗಳಲ್ಲಿ ತಮ್ಮ ಕಾರ್ಯನಿರ್ವಹಿಸಿದರು. ವಿದ್ಯಾರ್ಥಿ ದೆಸೆಯಿಂದ ಹೋರಾಟ ಮನೋಭಾವ ತಾಳಿ ಎಬಿವಿಪಿ ನಾಯಕರಾಗಿ ವಿದ್ಯಾರ್ಥಿಗಳ ಸಮಸ್ಯೆಗೆ ನ್ಯಾಯ ಕೊಡಿಸಲು ಹೋರಾಟದಿಂದ ಶುರುವಾದ ಇವರ ಹೋರಾಟ ನಂತರ ರಾಜಕೀಯ ಪಕ್ಷಕ್ಕೆ ಸೇರಿದ ಬಳಿಕ ನೀರಾವರಿಗಾಗಿ ಪಾದಯಾತ್ರೆ, ಆಲಮಟ್ಟಿ ಜಲಾಶಯ ಎತ್ತರ ಹೆಚ್ಚಳಕ್ಕಾಗಿ ಹೋರಾಟ, ಅಯೋಧ್ಯೆಯ ರಾಮ ಮಂದಿರ ಹೋರಾಟ, ಆರ್ಥಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಹೋರಾಟ ಇದು ಇವರ ಕೆಲವು ಹೋರಾಟಗಳು. ಶಾಸಕರಾಗಿ ಹಲವಾರು ಬಾರಿ ಆಯ್ಕೆಯಾಗಿ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವದೊಂದಿಗೆ ಆಡಳಿತ ಮತ್ತು ಜನಸೇವೆ ಎರಡರಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಶ್ರೀ ಸಿದ್ದೇಶ್ವರ ಸಂಸ್ಥೆ ಅಡಿಯಲ್ಲಿ ವಿಜಯಪುರ ತಾಲೂಕಿನ ಕವನಗಿಯಲ್ಲಿ ಶಿಕ್ಷಣ ಸಂಸ್ಥೆಗಳಾದ ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳ ಜೊತೆಗೆ ಅನೇಕ ಶಾಲಾ ಕಾಲೇಜುಗಳ ಸ್ಥಾಪನೆ, ಸಹಕಾರಿ ಸಂಘಟನೆಗಳ ಬಲವರ್ಧನೆ, ಗೋಶಾಲೆಗಳ ನಿರ್ಮಾಣ, ಆರೋಗ್ಯ ಮತ್ತು ಸಾಮಾಜಿಕ ಹೋರಾಟಗಳ ಮೂಲಕ ಸಮಾಜಮುಖಿ ಸೇವೆಯಲ್ಲಿಯೂ ನಿರಂತರವಾಗಿ ತೊಡಗಿಸಿಕೊಂಡವರು. ವಿರೋಧ, ಟೀಕೆ ಮತ್ತು ರಾಜಕೀಯ ಒತ್ತಡಗಳ ನಡುವೆಯೂ ಹಿಂದೆ ಸರಿಯದೆ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದ ಮನೋಬಲವೇ ಇಂದು ಸಾವಿರಾರು ಯುವಕರಿಗೆ ಪ್ರೇರಣೆ. ಸತ್ಯ, ಧೈರ್ಯ ಮತ್ತು ಜನನಿಷ್ಠೆಯನ್ನು ತಮ್ಮ ಬದುಕಿನ ಮೌಲ್ಯಗಳಾಗಿ ಮಾಡಿಕೊಂಡ ಈ ಜನನಾಯಕನಿಗೆ ಈ ಬಾರಿಯ ಪ್ರತಿಷ್ಠಿತ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆಲ್ಲರಿಗೂ ಹೆಮ್ಮೆ ಎನಿಸುತ್ತದೆ.